ದಿನನಿತ್ಯದ ಬಳಕೆಯಲ್ಲಿ ಸೋಲಾರ್ ವಾಟರ್ ಹೀಟರ್ನಲ್ಲಿ ಕಂಡುಬರುವಂತಹ ಸಾಮಾನ್ಯ ಸಮಸ್ಯೆಗಳು. ಮಳೆ ಹಾಗೂ ಮೋಡ ಕವಿದ ವಾತಾವರಣವಿದ್ದಾಗ ಅಗತ್ಯಕ್ಕೆ ತಕ್ಕಂತೆ ಸ್ನಾನದ ಬಿಸಿ ನೀರು ಪಡೆಯಲು ಸಾಧ್ಯವಾಗುವುದಿಲ್ಲ. ಈ ಸಂದರ್ಭದಲ್ಲಿ ಕಡಿಮೆ ತಾಪಮಾನದ ಅಥವಾ ತಣ್ಣನೆಯ ನೀರು ಪೂರೈಕೆಯಾಗುತ್ತದೆ. ಸಾಮಾನ್ಯವಾಗಿ 100 ಲೀಟರ್ ಸೋಲಾರ್ ಟ್ಯಾಂಕ್ನಲ್ಲಿ ದಿನಕ್ಕೆ 3 ರಿಂದ 4 ಜನಕ್ಕೆ ಮಾತ್ರ ಬಿಸಿ ನೀರು ಸಾಕಾಗುತ್ತದೆ. ಒಂದು ವೇಳೆ ಜನರು ಹೆಚ್ಚಾದಲ್ಲಿ ಅವಶ್ಯಕ ಸಮಯ ಮತ್ತು ತಾಪಮಾನಕ್ಕೆ ಬಿಸಿ ನೀರು ಸಿಗುವುದಿಲ್ಲ. ಅಂತಹ ಸಮಯದಲ್ಲಿ ಬಿಸಿ ನೀರು ಪಡೆಯಲು ಗೀಜರ್ ಅಥವಾ ಇನ್ನಿತರ ಮೂಲಗಳ ಉಪಕರಣಗಳನ್ನು ಬಳಸಬೇಕಾಗುತ್ತದೆ. ಸಾಮಾನ್ಯವಾಗಿ ಬಹುಮಹಡಿ ಕಟ್ಟಡಗಳಲ್ಲಿ ಬಿಸಿ ನೀರಿನ ಪೈಪ್ ಸೋಲಾರ್ ಟ್ಯಾಂಕ್ನಿಂದ ಕೆಳಗಿನ ಸ್ನಾನಗೃಹದವರೆಗೆ ನೀರು ತಣ್ಣಗಾಗಿರುತ್ತದೆ. ಕೆಲವರು ಸ್ನಾನದ ಸಮಯದಲ್ಲಿ ತಣ್ಣಗಿರುವ ನೀರನ್ನು ಚೆಲ್ಲುತ್ತಾರೆ ಹಾಗೂ ನೀರು ವ್ಯರ್ಥವಾಗುತ್ತದೆ. ಈ ಮೇಲ್ಕಂಡ ಸಮಸ್ಯೆಗಳಿಗೆ ನ್ಯೂಟೆಕ್ ಈಗ ಪರಿಚಯಿಸುತ್ತಿದೆ ಹೊಸ ಸಾಧನ, ಅದುವೇ ಡಿಜಿಟಲ್ ಟೆಂಪರೇಚರ್ ಕಂಟ್ರೋಲ್ ಸಿಸ್ಟಮ್. ಇದರಲ್ಲಿ ನಿಮ್ಮ ಸ್ನಾನದ ಸಮಯ ಮತ್ತು ಬೇಕಾದ ತಾಪಮಾನವನ್ನು ನಿಗದಿಪಡಿಸಬಹುದು. ಉದಾಹರಣೆಗೆ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ದಿನದ 24 ಗಂಟೆಯಲ್ಲಿ 25 ಡಿಗ್ರಿಯಿಂದ 75 ಡಿಗ್ರಿವರೆಗೂ ಮ್ಯಾನ್ಯುಯಲ್ ಅಥವಾ ನ್ಯೂಟೆಕ್ ಆಪ್ ಮೂಲಕ ನಿಗದಿಪಡಿಸಿದ್ದಲ್ಲಿ ಎಲೆಕ್ಟ್ರಿಕಲ್ ಹೀಟರ್ ಸಹಾಯದಿಂದ ಸರಿಯಾದ ಸಮಯ ಹಾಗೂ ತಾಪಮಾನಕ್ಕೆ ಅನುಗುಣವಾಗಿ ಬಿಸಿ ನೀರು ದೊರೆಯುತ್ತದೆ. ಈ ಸಿಸ್ಟಂನಲ್ಲಿ ರಿಟರ್ನ್ ಲೈನ್ ಸೌಲಭ್ಯ ಒದಗಿಸಿದ್ದು, ಪೈಪ್ಲೈನ್ನಲ್ಲಿರುವ ತಣ್ಣನೆಯ ನೀರು ವ್ಯರ್ಥ ಮಾಡದೆ ತಕ್ಷಣ ಬಿಸಿ ನೀರು ಪಡೆಯಬಹುದು. ಉದಾಹರಣೆಗೆ, ಸಮಯ 6 ರಿಂದ 9 ಹಾಗೂ ಪೈಪ್ಲೈನ್ ಟೆಂಪರೇಚರ್ 35 ಡಿಗ್ರಿ ನಿಗದಿಪಡಿಸಿದ್ದಲ್ಲಿ ರಿಟರ್ನ್ ಲೈನ್ ಪಂಪ್ ಆನ್ ಆಗುತ್ತದೆ. ಇದರಿಂದ ಪೈಪ್ಲೈನ್ನಲ್ಲಿ ತುಂಬಿರುವ ತಣ್ಣನೆಯ ನೀರು ಸೋಲಾರ್ ಟ್ಯಾಂಕ್ ತಲುಪುತ್ತದೆ ಹಾಗೂ ಹಾಟ್ ವಾಟರ್ ಪೈಪ್ನಲ್ಲಿ ಬಿಸಿ ನೀರು 35 ಡಿಗ್ರಿ ತಾಪಮಾನ ತಲುಪಿದಾಗ ಸೆನ್ಸರ್ ಮೂಲಕ ತಕ್ಷಣ ಪಂಪ್ ಆಫ್ ಆಗುತ್ತದೆ. ಈ ನಿರಂತರ ಪ್ರಕ್ರಿಯೆಯಿಂದ ಬಹುಮಹಡಿಗಳಿದ್ದರೂ ನೀರು ವ್ಯರ್ಥವಾಗದೆ ಸೋಲಾರ್ ನಲ್ಲಿಯಲ್ಲಿ ನೀರು ಬಿಟ್ಟಾಗ ತಕ್ಷಣ ಬಿಸಿ ನೀರು ದೊರೆಯುತ್ತದೆ. ಈ ಮೇಲ್ಕಂಡ ಡಿಜಿಟಲ್ ಕಂಟ್ರೋಲ್ ಸಿಸ್ಟಂನಿಂದ ಸ್ನಾನದ ಸಮಯಕ್ಕೆ ಯಾವುದೇ ತೊಂದರೆ ಇಲ್ಲದೆ ನಿರಂತರ ಬಿಸಿ ನೀರು ದೊರಕುತ್ತದೆ. ಎಲೆಕ್ಟ್ರಿಕಲ್ ಹೀಟರ್ ಸಹಾಯದಿಂದ